ಅದು ಶಿಯಾ ಸುನ್ನಿ ಅವರವ್ರದ್ದು ಏನೋ ಇರಲಿ, ಆದ್ರೆ ನೋಡಿ ಮುಸ್ಲಿಮ್ಸೇ ಜಗಳ ಆಡ್ತಾ ಇದ್ದಾರೆ. ಯಾರು ಸರಿ ಯಾರು ತಪ್ಪು ಅಂತ ಹೇಳಂಗಿಲ್ಲ. ಜಗಳ ಎಲ್ಲರಿಗೂ ನಾನು ದೊಡ್ಡವನು ನನ್ನ ಮೇಲೆ ಫೈಟ್ ಮಾಡ್ದ, ನಮ್ಮ ಪ್ರೆಸಿಡೆಂಟ್ನ ಹಾಕಿದ್ರ, ಯಾಕೆ ಹಾಕಿದ್ರು ಅವ್ರವ್ರಿಗೆ ಗೊತ್ತಿರೋದಿಲ್ಲ. ಅಮೇರಿಕನ್ಸ್ ಯಾವಾಗಲೂ ಅಷ್ಟೇ, ಅವರು ನಾವು ಯಾವಾಗಲೂ ದೊಡ್ಡಣ್ಣ ಅಂತಲೇ ಹೇಳ್ಕೋಬೇಕು ಅಂತ. ಅವ್ರು ಕೆಳಗಡೆ ಒಪ್ಪಟ್ಟು ಹೇಳಲ್ಲ. ಬೇರೆಯವರೆಲ್ಲ ಅವ್ರಿಗಿಂತ ಸ್ಟ್ರಾಂಗ್ ಇದ್ರು ಅವರು ಏನು ಹೇಳ್ತಾರೆ ಅಂದರೆ ನಾನು ನಂಬರ್ 1 ಅಂತಾರೆ. ಎ ಫಾರ್ ಅಮೇರಿಕಾ ಅಂತಾರೆ ಅವರು. ಡೀಸೆಲ್ ಜಾಸ್ತಿ ಆದ ತಕ್ಷಣ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳ ಮೇಲೆ ಅದರ ಮೇಲೆ ಸುಂಕ ಇದ್ದೇ ಇರುತ್ತೆ. ರಷ್ಯಾದವ್ರು ನಮ್ಗೆ ಸಪೋರ್ಟ್ ಇಂಡಿಯಾಗೆ. ಅವ್ರು ಏನಾದರೂ ನಾವು ಕೊಡ್ತೀವಿ, ಇರಾನ್ ಕೊಡೋದಿಲ್ಲ, ಬೇಡ ಅಮೇರಿಕ ಕೊಡಲ್ವಾ, ನಾವು ಕೊಡ್ತೀವಿ ಅಂತಾರೆ. ದೇಶಾಭಿಮಾನಿಯಾಗಿ ನಾವು ಬೇರೆ ವಿಷಯಕ್ಕೆ ಅಷ್ಟೆಲ್ಲ ಮಾತಾಡ್ಬಾರ್ದು. ನಮ್ಗೆ ಏನಿದೆ ಸರ್, ಸರ್ ಈಗ ಬೆಲೆ ಏರಿಕೆ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿ, ಯಾಕಂದ್ರೆ ಇರಾನ್ ಮತ್ತೆ ಇಸ್ರೇಲ್ ಅಮೆರಿಕ ನಡುವೆ ಆಗ್ತಾ ಇರುವಂತ ವಾರಿಂದಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ. ಅದರಿಂದಾಗಿ ಮಸಾಲೆ ಪದಾರ್ಥ, ದಿನಸಿ ಐಟಮ್ಗಳು ಎಲ್ಲದ್ರ ಮೇಲೂ ಕೂಡ ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಹೌದು ಸರ್, ಯಾಕಂದ್ರೆ ಇದು ಟ್ರಾನ್ಸ್ಪೋರ್ಟ್ಗೆ ಡೀಸೆಲ್ ಬೇಕೇ ಬೇಕು. ಪ್ರಪಂಚದಲ್ಲಿ ಎಲ್ಲಿ ಹೋದ್ರು ನಾವು ಲಾರಿ ಗಿರಿ ಎಲ್ಲ ಹಾಕ್ತೀವಿ ಅಂತಂದ್ರೆ ಅದಕ್ಕೆ ಇರಲಿಲ್ಲ ಅಂದ್ರೆ, ಡೀಸೆಲ್ ಇರಲಿಲ್ಲ ಅಂದ್ರೆ ಏನೂ ಅಲ್ಲ. ಒಂದು ಸಿಂಗಲ್ ಪಿನ್ನಿಂದ ನಿಮ್ಗೆ ದೊಡ್ಡ ಆನೆ ತೊಗೊಂಬರೋ ಕೂಡ ಅಲ್ಲ, ಅದು ಬೇಕೇ ಬೇಕು, ಡೀಸೆಲ್ ಬೇಕು, ದೊಡ್ಡ ಲಾರಿ ಬೇಕು ನಮಗೆ. ಡೀಸೆಲ್ ಜಾಸ್ತಿ ಆದ ತಕ್ಷಣ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳ ಮೇಲೆ ಅದರ ಮೇಲೆ ಸುಂಕ ಇದ್ದೇ ಇರುತ್ತೆ. ಪೆಟ್ರೋಲ್ ಆದರೆ ಕೆಲವೇ ಗಾಡಿಗಳಿಗೆ ಹಾಕ್ತೀವಿ ನಾವು, ಆದರೆ ಎಲ್ಲದಕ್ಕೂ ಡೀಸೆಲ್ ಬೇಕೇ ಬೇಕು. ಡೀಸೆಲ್ ವೆರಿ ವೆರಿ. ಆಮೇಲೆ ಈಗ ಅಮೇರಿಕನ್ಸು ಅದಕ್ಕೆ ಇಸ್ರೇಲ್ ಸಪೋರ್ಟ್. ಇಸ್ರೇಲ್ಗೆ ಅದು ಶಿಯಾ ಸುನ್ನಿ ಅವರವ್ರದ್ದು ಏನೋ ಇರಲಿ, ಆದರೆ ನೋಡಿ ಮುಸ್ಲಿಮ್ಸೇ ಜಗಳ ಆಡ್ತಾ ಇದ್ದಾರೆ. ಯಾರು ಸರಿ ಯಾರು ತಪ್ಪು ಅಂತ ಹೇಳಂಗಿಲ್ಲ. ಎಲ್ಲರಿಗೂ ನಾನು ದೊಡ್ಡವನು ನನ್ನ ಮೇಲೆ ಫೈಟ್ ಮಾಡ್ದ, ನಮ್ಮ ಪ್ರೆಸಿಡೆಂಟ್ನ ಹಾಕಿದ್ರ, ಯಾಕೆ ಹಾಕಿದ್ರು ಅವ್ರವ್ರಿಗೆ ಗೊತ್ತಿರೋದಿಲ್ಲ. ಒಳಗಡೆ ಏನೇನು ಮಾಡಿರ್ತಾರೆ, ಬತ್ತಿ ಇಟ್ಟಿರ್ತಾರೆ ಅಂತ ಯಾರು ಹೇಳೋಕ್ಕಾಗೋದಿಲ್ಲ. ಬಟ್ ನಡೆಯುತ್ತೆ, ಪ್ರಪಂಚನೇ ಹಿಂಗೆ ನಡೀತಾ ಇರೋದು. ಅಮೇರಿಕನ್ಸ್ ಯಾವಾಗಲೂ ಅಷ್ಟೇ, ಅವರು ನಾವು ಯಾವಾಗಲೂ ದೊಡ್ಡಣ್ಣ ಅಂತಲೇ ಹೇಳ್ಕೋಬೇಕು ಅಂತ. ಅವರು ಕೆಳಗಡೆ ಒಪ್ಪಕ್ಕೆ ಹೇಳಲ್ಲ. ಬೇರೆಯವರೆಲ್ಲ ಅವ್ರಿಗಿಂತ ಸ್ಟ್ರಾಂಗ್ ಇದ್ರು ಅವರು ಏನು ಹೇಳ್ತಾರೆ ಅಂದರೆ ನಾನು ನಂಬರ್ 1 ಅಂತಾರೆ. ಎ ಫಾರ್ ಅಮೇರಿಕಾ ಅಂತಾರೆ ಅವರು. ಎ ಫಾರ್ ಅಮೇರಿಕಾ ಅಂತ ಏನಿಲ್ಲ. ಎಯಿಂದ ಯಾವ ಕಡೆಯಿಂದ ಅಮೇರಿಕಾ ಅಂತ ಕೊನೆ ಅಕ್ಷರನೂ ಏನೇ ಇದೆ. ಫಸ್ಟ್ ಏನು ಎಲ್ಲ ಹಾಗೇನ ಝಡ್ ಬಂದರೆ ಝಡ್ಡಿಂದ ದುನಿಯಾ ಯಾವುದೋ ಒಂದು ಬೇರೆ ದೇಶ ಇರುತ್ತೆ, ಅದೇನು ಜಾಂಬಿಯಾ ಏನೋ ಅದೇನು ಚಿಕ್ಕದಂತ. ಅವರವರೇ ದೊಡ್ಡದು. ಇವಾಗ ಇಂಡಿಯಾ ನಮ್ಮ ಹತ್ರ ನಮ್ಮದು ಎಷ್ಟು ದೊಡ್ಡ ವಿಸ್ತೀರ್ಣವಾಗಿದೆ, ನ್ಯಾಚುರಲ್ ರಿಸೋರ್ಸಸ್ ಇದೆ. ನಾವು ಎಷ್ಟು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ತೀವಿ, ಎಷ್ಟು ಬೇಕಾದ್ರೆ ಅಷ್ಟು ಮಾಡ್ತೀವಿ ನಾವು. ಆಮೇಲೆ ಎಲ್ಲರ ಮೇಲೆ ಹೋಗೋದಿಲ್ಲ ಜಗಳಾಡೋಕ್ಕೆ. ಫಸ್ಟು ನಮ್ದು ಇರೋ ವಿಷಯದಲ್ಲಿ ನಾವು ಆರಾಮಾಗಿರ್ತೀವಿ. ನಾವೇನೋ ಇರಲಿ, ಶಾಂತಿಯಾಗಿ ಮಾಡಿ, ಸರಿಯಾಗಿರೋಣ, ಒಪ್ಪೋದಿಲ್ಲ ಯಾರು. ಇವ್ರಿಗೇನು ಗೊತ್ತು ಅಂತ. ಈಗ ಮೋದಿ ಏನು ಹೇಳ್ತಾರೆ, ನಾನು ಹಿಂಗೆ ಮಾಡೋದು, ಬೇಕಾದ್ರೆ ಬನ್ರಿ ಅಂತ. ಅವಾಗ ಅವ್ರು ಹೇಳಿದ್ದು ಕರೆಕ್ಟ್ ಏನು ಅಂತ ಒಂದು 4 ಜನ ಹಿಂದೆ ಮೊದಲು ಎಲ್ಲ ಸುಮ್ಮನೆ ಒಳಗಡೆ ಹೋಗ್ತಾ ಇದ್ವಿ. ಇವಾಗ ಯಾರು ಹೋಗೋದಿಲ್ಲ, ಆಲೋಚಿಸ್ತಾರೆ ಎಲ್ಲರೂ. ಸರ್ ಈಗ ಇಂಡಿಯಾ ಸೇಫ್ ಅನ್ಸುತ್ತಲ್ವಾ ಸರ್? ಅಂದ್ರೆ ನೋಡಿ, ಇರಾನ್ ಇರಾಕ್ ಅಮೆರಿಕ ಆಗ್ತಾ ಇರೋಂಥ ವಾರಿಂದಾಗಿ ಅಲ್ಲಿ ತಿನ್ನೋದಕ್ಕೆ ಅನ್ನ ಕೂಡ ಸಿಗ್ತಾ ಇಲ್ಲ, ಜನ ನೆಮ್ಮದಿಯಾಗಿಲ್ಲ. ನಾವೇ ಪುಣ್ಯವಂತರ ಅಂತ ಅನ್ಸುತ್ತೆ. ಇನ್ನೊಂದ್ ಕಡೆ ಮೋದಿ ಅವರೇ ಈ ಒಂದು ವಾರ್ ವಿಚಾರದಲ್ಲಿ ಎಲ್ಲೋ ನ್ಯೂಟ್ರಲ್ ಅಲ್ಲಿ ಇರೋದೇ ಒಳ್ಳೇದಾ ಅಥವಾ ಹೇಗೆ ಸರ್? ಸರ್ ನ್ಯೂಟ್ರಲ್ ಆಗೇ ಇರ್ಬೇಕು ಸರ್. ಅಲ್ಲ, ಪರ ವಿರೋಧ ಇವಾಗ ಹೇಳ್ತಾರಲ್ಲ ನಮ್ಮ ಸಿದ್ದರಾಮಯ್ಯ ಅವರು. ಅವ್ರು ಯಾರಪ್ಪ, ಕೊಮ್ಮೇನಿ ಸತ್ಬಿಟ್ಟು ಅವ್ರಿಗಾಗಿ ನಾವು ಹಂಗೆ ಮಾಡಬಾರ್ದಾಗಿ ನಾವು ಹೇಳಬೇಕಿಂತ ಅವ್ರು ಹೇಳ್ತಾರೆ. ಯಾರು? ಸಿದ್ದರಾಮಯ್ಯ ಅವರು ಒಂದು ಸ್ಟೇಟು, ಅದು ದೇಶ. ನಮಗೆ ಇರಾನಿಂದನೂ ಯಾವುದು ಇರಾನಿಂದ ನಮಗೆ ಆಯಿಲ್ ಬರ್ತಾ ಇತ್ತು, ರಷ್ಯಾಯಿಂದನೂ ಬರುತ್ತೆ. ಅಮೇರಿಕಾದವ್ರು ನಾವು ಸುಮ್ಮನೆ ಕೊಡಲ್ಲ ಅಂತ ಏನೋ ಹೆದರ್ಸಿದ್ರು. ಇವಾಗ ಏನೋ ಅದೇ ಹಿಂಗೆ ಅದು ಟ್ಯಾಕ್ಸ್ ಜಾಸ್ತಿ ಮಾಡಿಬಿಡ್ತೀವಿ ಹಾಗೆ ಅಂತ ಏನಿಲ್ಲ. ಅವರು ಕೊಡೋಕೆ ರೆಡಿ ಇರ್ತಾರೆ. ಎಲ್ಲರಿಗೂ ಅನುಕೂಲ ಬೇಕು. ರಷ್ಯಾ ಅವ್ರು ಏನು ಹೇಳ್ತಾರೆ, ಯಾವಾಗಲೂ ರಷ್ಯಾದವ್ರು ನಮ್ಗೆ ಸಪೋರ್ಟ್ ಇಂಡಿಯಾಗೆ. ಅವ್ರು ಏನಾದರೂ ನಾವು ಕೊಡ್ತೀವಿ, ಇರಾನ್ ಕೊಡೋದಿಲ್ಲ, ಬೇಡ ಅಮೇರಿಕ ಕೊಡಲ್ವಾ, ನಾವು ಕೊಡ್ತೀವಿ ಅಂತಾರೆ. ಅದು ಇವ್ರಿಗೆ ತಡಿಯಕ್ಕಾಗಲ್ಲ. ಯಾರು ಅಮೇರಿಕನ್ಸ್ಗೆ ತಡಿಯಕ್ಕಾಗಲ್ಲ ಯಾವಾಗಲೂ. ಅವರು ವಿಚಾರದಲ್ಲಿ ಮೋದಿ ಅವರು ಸಪೋರ್ಟ್ ಮಾಡ್ಬೇಕಾಯ್ತು, ಇಂಡಿಯಾ ಸಪೋರ್ಟ್ ಮಾಡ್ಬೇಕಾ? ಯಾರಿಗೂ ಬೇಕಾಗಿಲ್ಲ. ಯಾರಿಗೂ ಸಪೋರ್ಟ್ ಮಾಡೋದು ಬೇಡ, ಯಾವುದು ಸಪೋರ್ಟ್ ಮಾಡೋ. ನಾವು ನ್ಯೂಟ್ರಲ್ ಆಗಿರೋಣ. ಏನಕ್ಕೆ ನಮ್ಗೇನು ಅದರಿಂದ ಏನು ಲಾಭ ಇದೆ ನಮಗೆಲ್ಲ? ಅವ್ರು ಯಾರಿಗೋ ಸಪೋರ್ಟ್ ಮಾಡಿ ನಮ್ಮ ಸೈನ್ಯ ಎಲ್ಲ ಹೋಗ್ಬೇಕಾ? ಯಾರ್ದೋ ಜಗಳ ಆಡಬೇಡಿ ಅಂತ ಹೇಳಬೇಕು ಅಷ್ಟೇ ಹೊರತು ನಾವು ಹೋಗಿ ಸೈನ್ಯ ಹೋಗಿ ತೊಗೊಂಡೋಗ್ತೀವಿ ಅಂತ ಏನು ಪೀಸ್ ಕೀಪಿಂಗ್ ಫೋರ್ಸ್ ಇಲ್ಲೆಲ್ಲ ಮಾಡಿದ್ರಲ್ಲ ಶ್ರೀಲಂಕಾಗೆ, ನಮ್ಗೇನಾದರೂ ಲಾಭ ಆಯಿತಾ? IPK ಸುಮ್ಮನೆ ಅಲ್ಲೋಗಿಟ್ರು ಏನ್ಬಿಟ್ರು. ಆಮೇಲೆ ಅಮೇರಿಕನ್ಸ್ ಬರ್ತಾರೆ, ಅವರು ಏನು ಗೊತ್ತಾ, ನಾವು
ಪೀಸ್ ಕೀಪಿಂಗ್ ಫೋರ್ಸ್ ಅಂದರೆ ಅವರು ಜಗಳ ಆಡೋಕ್ಕೆ ಅಲ್ಲೇ ಒಂದು ಸಬ್ಮೆರೈನು ಅದನ್ನೆಲ್ಲ ಹಾಕ್ಕೊಂಡು ಎಲ್ಲ ಇರ್ತಾರೆ. ಅದಕ್ಕೆ ಶ್ರೀಲಂಕಾಗೆ ಹೊಡೆದಿದ್ದಾರೆ. ಇರಾನ್ ಅವ್ರು ಯಾರು ಅಮೆರಿಕಂದು ಯಾರೋ ಇದೆ ಅಂತ ಬಂದು ಇವೆಲ್ಲ ಯಾಕೆ ಬೇಕು ನಮ್ಗೆ ಹೇಳಿ? ಈಗ ಖಮೇನಿ ತೀರ್ಕೊಂಡ್ರಲ್ಲ, ಅಂದ್ರೆ ಸತ್ತೋದ್ರಲ್ಲ, ಇವರು ಇಸ್ರೇಲ್ ಮತ್ತೆ ಅಮೆರಿಕ ಹೊಡೆದಾಗ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನೀವೊಬ್ರು ಇಂಡಿಯನ್ ಆಗಿ. ನಾನೊಬ್ಬ ಇಂಡಿಯನ್ ಆಗಿ ಅಂತ ಹೇಳೋದಂದ್ರೆ ನಾವು ದೇಶಾಭಿಮಾನಿಯಾಗಿ ನಾವು ಬೇರೆ ವಿಷಯಕ್ಕೆ ಅಷ್ಟೆಲ್ಲ ಮಾತಾಡ್ಬಾರ್ದು. ನಮ್ಗೆ ಏನಿದೆ ಸರ್, ಕೊಮೈನಿ ಆದ್ರೆ ಹೋಗ್ಲಿ, ಯಾರಾದ್ರೂ ಹೋಗ್ಲಿ, ನಮ್ಮ ವಿಷಯ, ನಮ್ಮ ದೇಶದ ಸೇಫ್ ಅಲ್ಲ, ನಮ್ಮ ದೇಶದ ಭದ್ರತೆಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಾವು ಫೈಟ್ ಮಾಡಬೇಕು. ಅವರು ಯಾರೋ ಅವ್ರವ್ರು ಏನೋ ಜಗಳಾಡ್ತಾರೆ, ಅದಕ್ಕೆ ಹೋಗಿದ್ದಾರೆ. ನಾವೇನೋ ಹೇಳಿದ್ವು ಅವ್ರಿಗೆ ಹೋಗಿಂದ ಅಮೆರಿಕಾಗೆ ಅವ್ರಿಗೇನು ನೀವು ಗನ್ನ ಹೊಡೀರಿ, ಕ್ಷಿಪಣಿಯಿಂದ ಹೊಡೀರಿ, ಮಿಸೈಲಿಂದ ಹೊಡೀರಿ, ಬಾಂಬರಿಂದ ಹೊಡೀರಿ, ನಾವೇನೇ ಹೇಳಿಲ್ವ ಯಾರಿಗೋ. ಇವ್ರಿಗೆ ಬೇಕು ಪ್ರತಿಷ್ಠೆ ಅವ್ರವ್ರಿಗೆ. ಇವಾಗ ನೋಡಿ, ಒಂದು ಪ್ರೆಸಿಡೆಂಟ್ ಹೋಗೋವಷ್ಟೇ ಮಾಡಿದ್ದಾರೆ ಅಂದ್ರೆ ಅವ್ರಿಗೂ ಎಷ್ಟು ಬೇಜಾರಾಗಿರ್ಬೋದು ಅಂತ ನಾವು ಯಾಕೆ ಅನ್ಕೋಬಾರ್ದು. ಪ್ರೆಸಿಡೆಂಟ್ಗೆ ಹೊಡಿತಾರೆ ಅವರು ಅಂದ್ರೆ, ಅವ್ನು ಇವತ್ತಿಂದ ಅಲ್ಲ, ಕೊಮೈನಿ ಅವನೇ ಒಂದು ಅವನು ಈ ನಾರ್ತ್ ಕೊರಿಯಾ ಅವರೆಲ್ಲ ಹಂಗೆ. ಅವರೇ ನಮ್ದು ಬಿಟ್ಟರೆ ಯಾರು ಪ್ರಪಂಚದಿಲ್ಲ. ನಾವು ನ್ಯೂಕ್ಲಿಯರ್ ಬಿಟ್ಬಿಡ್ತೀವಿ, ಸರಿ ನ್ಯೂಕ್ಲಿಯರ್ ಎಲ್ಲರಿಗೂ ನ್ಯೂಕ್ಲಿಯರ್ ಬಿಟ್ಬಿಟ್ಟು ಸಾಯಿಸ್ಬಿಟ್ರೆ ಕೊನೆಗೆ ಯಾರು ಇರ್ತೀರಾ? ಮನುಷ್ಯತ್ವ ಮಾನವೀಯತೆ ಏನು ಬೇಡ? ಮಾನವತಾವಾದಿ ಬೇಡವಾ? ಇವಾಗ ನಾವೇನೋ ಮಾತಾಡ್ತೀವಿ, ನಾವೇನೋ ಇರ್ತೀವಿ ಒಳ್ಳೇದಕ್ಕೆ ಅಂದ್ರೆ ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಮಾಡಬೇಡ. ಇಲ್ಲ ಸುಮ್ಮನೆ ಇರೋಣ, ಸುಮ್ಮನೆ ಇರೋಕೆ ಬರಲಿಲ್ಲ ಅಂದ್ರೆ ಹಂಗೆ ಮಾಡ್ಬಿಟ್ವಿ. ಈಗ ಇರಾಕ್ ವಾರಿಂದ ಇರಾನ್ದಲ್ಲಿ ಆಗ್ತಾ ಇರೋ ನರಮೇಧ ನಾವು ನೋಡ್ತಾ ಇದೀವಿ, ಎಷ್ಟೆಲ್ಲ ಸಾವು ನೋವಾಯ್ತು. ಆಗೊಮ್ಮೆ ಇಂಡಿಯಾ ಪಾಕಿಸ್ತಾನ ನಡುವೆ ಈ ತರದ ಒಂದು ವಾತಾವರಣ ಇದ್ರೆ ನಾವು ವಾರ್ನ ಒಪ್ಕೊಬೇಕಾ ಅಥವಾ ಶಾಂತಿನ ಕಾಪಾಡ್ಕೊಬೇಕು ಅನ್ಸುತ್ತಾ? ಸರ್, ನಾವು ಇಂಡೋ ಪಾಕಿಸ್ತಾನ ಅಂದ್ರೆ ಯಾಕೆ ಜಗಳ ಆಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಇಷ್ಟು ದಿವಸ ಸುಮ್ಮನೆ ಇದ್ದೀವಿ. ಪಾಕಿಸ್ತಾನವ್ರು ಏನು ಹೇಳ್ತಾರೆ, ನಾವೇನು ಮಾಡಿಲ್ಲ ಅಂತಾರೆ. ಮತ್ತೆ ಒಳಗಡೆ ಎಲ್ಲಿಂದನೋ ಬಂದು ಒಂದು ಬಾಂಬ್ ಹಾಕ್ಬಿಟ್ಟು ಅವನು ಯಾರಪ್ಪ ಸತ್ತೋದ್ನಲ್ಲಪ್ಪ, ಪಾರ್ಲಿಮೆಂಟ್ಗೆ ಅವ್ನು ಬಾಂಬ್ ಹಾಕಕ್ಕೆ ರೆಡಿ ಇದ್ದ. ಅವನು ಯಾರು ಅಜ್ಮಲ್ ಯಾವನೋ ಅಲ್ಲ, ಅವನಿಗೆ ಒಂದು 3 ತಿಂಗಳು ನಾವು ಏನೋ ಜೈಲಲ್ಲಿ ಇಟ್ಬಿಟ್ಟು ಕೋರ್ಟಲ್ಲಿ ಕೋರ್ಟಲ್ಲಿ ಏನು ಫ್ರೇಮ್ ಮಾಡೋದು, ಏನು ಅವ್ನು ಮಾಡಿರೋದೇ ಎಲ್ಲ ಪ್ರಪಂಚ ಗೆಲ್ಲಾಗಿರುತ್ತೆ. ಹಾಕಿ ಅವನ್ನ ಗೆಲ್ಲಿಗೆ ಹಾಕಿದ್ರೆ ಏನು ಬೇಡ ಅನ್ನಲ್ಲ. ಯಾರು ಬೇಡ ಅಂತ ಇದ್ರು? ಇಂಡೋ ಪಾಕ್ ವಾರ್ ಯಾಕೆ ಅಲ್ಲ, ಕಾರಣ ಇದ್ರೆ ಬೇಕು. ಅಂಥ ಸಿಚುವೇಶನ್ ಅಂದ್ರೆ ಯಾವುದು? ಪಾಕಿಸ್ತಾನವ್ರು ನಮ್ಮ ಮೇಲೆ ವಾರ್ ಮಾಡಿದ್ರೆ ನಾವು ಹೋಗ್ಬೇಕು. ಸುಮ್ಮನೆ ನಾವು ಇರಾನ್ ಅವರು ಪಾಕಿಸ್ತಾನ ಜಗಳಾಡ್ತಾರೆ, ನಾವು ಯಾಕೆ ಸರ್ ಹೋಗೋಣ? ಅಲ್ಲ, ಇರಾಕ್ ಅವರೆಲ್ಲ ಹೇಳಿದ್ರು, ನಾವ್ಯಾಕೆ ಹೋಗ್ಬೇಕು? ನಮ್ಮ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಮ್ಮ ಭದ್ರ ಹಿತಾಸಕ್ತಿ ನಮ್ದು ಇರೋದಲ್ಲ, ಅದಕ್ಕೆ ಹೋಗ್ಬೇಕು. ಅದು ಬಿಟ್ಬಿಟ್ಟು ಬೇರೆ ಯಾರೋ ಮಾಡಿದ್ರೆ ನಾವು ಜಗಳ ಆಡಬೇಡಿ ಅಂತ ಹೇಳ್ಬೋದು ಇಲ್ಲಿ ಕುತ್ಕೊಂಡು ಅಷ್ಟೇ. ಅಲ್ಲ, ಅವ್ರು ಜಗಳ ಆಡೋದು ನಿಲ್ಲಿಸ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಬಟ್ ನಾವು ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ ನನಗನ್ಸಿದೆ. ಥ್ಯಾಂಕ್ ಯು ಸರ್.